ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರೇನ್ರಿ? ನಾನು ಕೂಡ ಆರಾಮದೇನಿ ನೋಡ್ರಿ. ಇವತ್ತು ನಾನು ಧಾರವಾಡ ಪೇಡಾನ ಹೆಂಗೆ ಮಾಡೋದು ಅಂತಂದು ತೋರ್ಸಕತ್ತೀನಿ ರೀ. ಬರ್ರಿ ನಾವು ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋಣ್ರಿ ಹೆಂಗೆ ಮಾಡೋದು ಅಂಥೇಳಿ. ತುಂಬಾ ಸಾಫ್ಟ್ ಆಗಿರುವಂತಹ ಅಂಗಡಿಯಲ್ಲಿ ಸಿಗೋ ಥರನೇ ಮನೆಯಲ್ಲಿ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ಹೆಂಗೆ ಮಾಡೋದು ಅಂತಂದು ತೋರಿಸ್ತೀನಿ ಬರ್ರಿ. ನೋಡ್ತಾ ಇರ್ಬೋದು, ಇವಾಗ ನಾನು ಮಾಡಿದ್ದು ತೋರಿಸಿದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಕಡಾಯಿಗೆ ನಾನು ದಪ್ಪ ಕಡಾಯಿನ ತಗೋರಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕಿದಾದ ನಂತರ ನಾನು ಅದಕ್ಕೆ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳಕತ್ತೀನಿ ರೀ. ನಾನು ಅಂಗಡಿ ಒಳಗೆ ಸಿಗುವಂಥ ಮಿಲ್ಕ್ ಪೌಡರ್ ಆದರೂ ಯೂಸ್ ಮಾಡ್ಕೊಳ್ಳಿ, ಅಥವಾ ಅಂಗನವಾಡಿ ಒಳಗೆ ಸಿಗ್ತೈತಲ್ರಿ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದನ್ನು 1 ಕಪ್ ಆಗುವಷ್ಟು ನಾನು ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ, ಅಂದರೆ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ಒಂದು ಸ್ವಲ್ಪ ಲೈಟ್ ಆಗೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿನ ಹುರ್ಕೋಬೇಕಾಗತ್ತೆ ರೀ. ಹುರ್ಕೊಳ್ಳೋದಕ್ಕೆ ನಮಗೆ ಒಂದು 20ರಿಂದ 25 ನಿಮಿಷ ನಮಗೆ ಟೈಮ್ ಹಿಡಿತೈತೆ ನೋಡಿರಿ. ಇದನ್ನು ಚೆನ್ನಾಗಿ ನಾವು ಹುರ್ಕೋಬೇಕಾಗತ್ತೆ ನೋಡಿರಿ. ಈ ರೀತಿ ನಾವು ಹುರಿತಾ ಹೋದಂಗೆಲ್ಲ ನಮ್ಗೆ ಹಾಲಲ್ಲೇ ಕೂಡ ಇದನ್ನು ಮಾಡ್ಕೋಬೋದು ರೀ. ಆಲ್ಮೋಸ್ಟ್ ಇದನ್ನು ಹಾಲಲ್ಲೇ ಮಾಡ್ತಾರೆ. ಹಾಲಿನ ಪೌಡರ್ಲೇ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿರುವಂತಹ ಈ ಧಾರವಾಡ ಪೇಡ ರೆಡಿ ಆಗುತ್ತೆ ನೋಡಿರಿ. ನಾವು ಅಂಗಡಿಗಳೆಲ್ಲ ತೊಗೊಂಡು ಬಂದು ತಿಂತೀವಿ ನೋಡಿರಿ, ಅದೇ ಟೇಸ್ಟ್ ಕೊಡ್ತೈತೆ ರೀ ಇದು ಕೂಡ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿರಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮನೇಲಿ. ನಾವು ದಿಢೀರಾಗಿ ಯಾರಾದರೂ ಗೆಸ್ಟ್ ಬಂದಾಗ ಏನಾದರೂ ಸ್ವೀಟ್ ಮಾಡಬೇಕು ಅನ್ನಿಸ್ದಾಗ ಈಸಿಯಾಗಿ ಕೂಡ ನಾವು ಇದನ್ನು ಮಾಡ್ಕೋಬೋದು. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಕೋಬೋದು. ಈ ರೀತಿಯಾಗಿ ಮಾಡಿದಾದ ನಂತರ ನಾವು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ರೀ. ಹಾಲು ಸೇರಿಸ್ಕೊಳ್ಳುವಂತಹ ವಿಡಿಯೋ ನನ್ನ ಕಡೆ ಸ್ಕಿಪ್ ಆಗಿಬಿಟ್ಟೈತಿ. ಇದಕ್ಕೊಂದು ಅರ್ಧ ಕಪ್ ಅಷ್ಟು ಹಾಲನ್ನು ಸೇರಿಸ್ಕೊಂಡು ಒಂದು ಉಂಡೆ ಮಾಡೋ ಹದಕ್ಕೆ ಬರಬೇಕು ನೋಡಿರಿ. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾ ಉರಿನ ಆಫ್ ಮಾಡ್ಕೊಂಡ್ಬಿಡೋಣ್ರಿ. ಇದನ್ನು ಹಾಲು ಸೇರಿಸಿದಾದ ನಂತರ ಒಂದು ಸ್ವಲ್ಪ ಹೊತ್ತಷ್ಟೇ ನಾವು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅದಾದಮೇಲೆ ಇದನ್ನು ನಾವು ಆ ಉರಿನ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೇ ಬಿಟ್ವಿ ಅಂತಂದ್ರೆ ಉಂಡೆ ಕಟ್ಟೋ ಹದಕ್ಕೆ ಬರ್ತೈತಿ. ಈ ರೀತಿ ಕನ್ಸಿಸ್ಟೆನ್ಸಿ ಆಯಿತು ಅಂದ್ರೆ ಸಾಕ್ರಿ. ಇದಕ್ಕೆ ಹಾಲು ಹಾಕಿ ನಾನು ಹಾಲು ಹಾಕುವಂಥ ವಿಡಿಯೋ ಸ್ಕಿಪ್ ಆಗಿಬಿಟ್ಟೈತೆ ರೀ. ಸಾರಿ ಫ್ರೆಂಡ್ಸ. ಮತ್ತೊಂದು ಸತಿ ಈ ರೆಸಿಪಿನ ನಿಮಗೆ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ನಾನು ಯಾವ ಕಪ್ಪಲ್ಲಿ ನಾನು ಮಿಲ್ಕ್ ಪೌಡರ್ನ ತೊಗೊಂಡಿದ್ದು ನೋಡಿರಿ, ಅದೇ ಕಪ್ನ ಅಳತೆಯಲ್ಲಿ ನಾನು 1 ಕಪ್ ಆಗುವಷ್ಟು ನಾನು ಸಕ್ಕರೆ ಪುಡಿ, ಅಂದರೆ ಬೂರಾ ಸಕ್ಕರೆನ ಮನೇಲೇ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳಕತ್ತೀನಿ ನಾನು. ಬೂರಾ ಸಕ್ಕರೆ ಮಾಡೋದು ಹೆಂಗೆ ಅಂತಂದು ಬೇಕಿತ್ತು ಅಂತಂದರೆ ನಂಗೆ ಕಮೆಂಟ್ ಮಾಡಿರಿ, ನಾನು ಮಾಡಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂಥೇಳಿ. ಅದನ್ನು ಕೂಡ ಈಸಿಯಾಗಿ ಮಾಡ್ಕೋಬೋದು ನಾವು. ಈ ರೀತಿಯಾಗಿ ಮಾಡಿದಾದ ನಂತರ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ತಟ್ಟೆ ಒಳಗೆ ಹಾಕಿ. ಇದು ಕಂಪ್ಲೀಟಾಗಿ ತಣ್ಣಗಾಗಿರ್ಬೇಕು ರೀ ಮಿಕ್ಸ್ಚರ್. ಅಂದರೆ ಈ ಪುಡಿ ಏನಾಗಿರ್ತೈತಲ್ಲ ರೀ, ಮಿಲ್ಕ್ ಪೌಡರ್ ಹುರಿದಿರ್ತೇವಲ್ಲ, ಅದೆಲ್ಲ ಕಂಪ್ಲೀಟಾಗಿ ತಣ್ಣಗೆ ಆಗಿದ ನಂತರ ನಾವು ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ಳೋಣ. ಈ ಒಂದು ತಟ್ಟೆನೊಳಗೆ ನಾನು ಬೂರಾ ಸಕ್ಕರೆನ ಎತ್ತಿ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ರಲ್ಲ, ಯಾವ ಶೇಪ್ನಲ್ಲಿ ಬೇಕು ಆ ಶೇಪ್ನಲ್ಲಿ ಉಂಡೆ ಥರನೂ ಮಾಡ್ಕೋಬೋದು, ಅಥವಾ ಈ ಥರ ಧಾರವಾಡ ಪೇಡ ಇರ್ತೈತಲ್ಲ ರೀ, ಈ ಥರ ಕೂಡ ನಾವು ಮಾಡ್ಕೋಬೋದು. ಸ್ವಲ್ಪ ಉದ್ದ ಹಾಗೆ ದಪ್ಪ ಕೂಡ ಈ ರೀತಿಯೊಳಗೆ ನಾವು ಮಾಡ್ಕೋಬೋದು ನೋಡಿರಿ. ಈ ರೀತಿ ಮಾಡಿಕೊಂಡು ಇದಕ್ಕೆ ನಾನು ಬೂರಾ ಸಕ್ಕರೆನ ಮೇಲ್ಗಡೆ ಸ್ವಲ್ಪ ಕೋಟಿಂಗ್ ಮಾಡ್ತೀನಿ. ಈ ರೀತಿ ಮಾಡಿದಾದ ನಂತರ ಸಕ್ಕರೆ ಪುಡಿ ಒಳಗೆ, ಅಂದರೆ ಬೂರಾ ಸಕ್ಕರೆ ಒಳಗೆ ಈ ರೀತಿ ಮೇಲ್ಗಡೆ ನಾವು ಕೋಟಿಂಗ್ ಮಾಡಿ ತೆಗೆದು ಇಟ್ಕೊಂಡು ಬಿಡೋಣ್ರಿ. ಒಂದೊಂದಾಗಿ ಈ ರೀತಿ ಧಾರವಾಡ ಪೇಡನ ಮಾಡಿಟ್ಕೊಂಡ್ವಿ ಅಂತಂದ್ರೆ ತುಂಬಾ ಟೇಸ್ಟ್ ಆಗ್ತಾವೆ. ಹಾಗೆಯೇ ದಿಢೀರಾಗಿ ಕೂಡ ನಾವು ಮಾಡ್ಕೋಬೋದು. ನಾನಿಲ್ಲೇ ಒಂದೊಂದಾಗಿ ಮಾಡಿ ಇಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಒಂದೊಂದೇ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕು ನೋಡಿರಿ ಆ ಶೇಪ್ನ ನೀವು ಕೊಟ್ಕೋಬೋದು. ಈ ರೀತಿಯಾಗಿ ಮಾಡ್ಕೋಬೋದು. ಹಾಲನ್ನು ಹಾಕಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ಹಾಲನ್ನು ಒಂದು ಅರ್ಧ ಕಪ್ಪಷ್ಟು ಹಾಲನ್ನು, ಮಿಲ್ಕ್ ಪೌಡರ್ ತೊಗೊಂಡಿರ್ತೀರಲ್ರಿ, ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲನ್ನು ತೊಗೊಂಡು, ಕಾಯಿಸಿದ್ದರ ತೊಗೋರಿ ಅಥವಾ ತಣ್ಣಗಿರುವಂಥ ಹಾಲನ್ನಾದರೂ ತೊಗೋಬೋದು ನೀವು. ತಗೊಂಡು ಅದಕ್ಕೆ ಹಾಕಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಈ ರೀತಿಯಾಗಿ ಉಂಡೆ ಕಟ್ಟಬೇಕು ನೋಡಿರಿ. ನೀವು ಏನಾದರೂ ಹಾಲನ್ನು ಕಡಿಮೆ ತೊಗೊಂಡ್ರಿ ಅಥವಾ ಕಡಿಮೆ ಯೂಸ್ ಮಾಡಿದ್ರಿ ಅಂತಂದ್ರೆ ಈ ರೀತಿ ಪುಡಿ ಆಗಿಬಿಡ್ತೈತೆ ರೀ. ಅದು ಈ ರೀತಿಯಾಗಿ ಉಂಡೆ ಕಟ್ಟೋಕೆ ಬರೋದಿಲ್ಲ. ಹಾಗಂಥೇಳಿ ಹಾಲು ಜಾಸ್ತಿನೂ ಕೂಡ ಆಗಬಾರ್ದು ನೋಡಿರಿ. ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಆಗಬೇಕು. ಉಂಡೆ ಕಟ್ಟೋ ಹದಕ್ಕಂತರೂ ಬರಬೇಕು. ಇವಾಗ ನಾನು ಒಂದೊಂದಾಗಿ ಎಲ್ಲ ಉಂಡೆಗಳನ್ನು ಕಟ್ಟಿ ಇಡ್ತಾ ಇದ್ದೀನಿ. ಸುಮಾರು ಒಂದು 5ರಿಂದ 6 ಅಥವಾ ಒಂದು 7ರಿಂದ 8 ಉಂಡೆಗಳಷ್ಟು ಆಗಿತ್ತು ನೋಡಿರಿ ಇದು ಫ್ರೆಂಡ್ಸ್. ತುಂಬಾ ಇಷ್ಟಪಟ್ಕೊಂಡು ತಿಂದರು ಮನೆಯಲ್ಲಿ ಕೂಡ. ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿರಿ. ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗೆಲ್ಲ ಈ ರೀತಿ ಮನೆಯಲ್ಲಿ ಮಿಲ್ಕ್ ಪೌಡರ್ ಇದ್ದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ರೀತಿಯಾಗಿ ಧಾರವಾಡ ಪೇಡನ ಮಾಡ್ಕೊರಿ. ತುಂಬಾ ಈಸಿಯಾಗಿ ಕೂಡ ನಾವು ಮಾಡ್ಕೋಬೋದು. ಬೂರಾ ಸಕ್ಕರೆನೇ ಮೊದಲಿಗೆ ಮಾಡಿ ಇಟ್ಕೊಂಡ್ವಿ ಅಂತಂದರೆ ಈಸಿಯಾಗಿ ನಾವು ಮಾಡ್ಕೋಬೋದು. ನೋಡ್ತಾ ಇದ್ರಲ್ವ, ಒಂದು 7ರಿಂದ 8 ಧಾರವಾಡ ಪೇಡ ರೆಡಿ ಆಗ್ಯಾವು. ನಾನು ತೋರಿಸ್ತೀನಿ ಇವಾಗ ಹೆಂಗಾಗೈತಿ ಅಂತ ಹೇಳಿ. ನಿಮ್ಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಒಂದೇ ಒಂದು ಈ ರೀತಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಲ್ವ ಹೆಂಗಾಗೈತಿ ಅಂಥೇಳಿ.
ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕೇನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕೇನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.